ಲೋಕಸಭಾ ಅಭ್ಯರ್ಥಿ ಆದಂತಹ ಪಕ್ಷೇತರ ಅಭ್ಯರ್ಥಿ ಆದಂತಹ ವಿನಯ್ ಕುಮಾರ್ ಅವ್ರ ಜೊತೆಗಿದ್ದೀವಿ. ಅವರು ಮಾತಾಡ್ಸೋಣ ಬನ್ನಿ. ಸರ್, ಈ ವ್ಯಾಪಕ ಬೆಂಬಲ ನೋಡ್ತಾ ಇದ್ರೆ ನಿಮಗೆ ಯಾವ ರೀತಿ ನಿಮ್ಮ ಗೆಲುವು ಆಗ್ಬೋದು ಅನ್ನೋದು ಕಾಣಿಸ್ತಾ ಇದೆ ಸರ್? ಈ ಕ್ಷೇತ್ರದ ಜನ ನಾನು 1 ವರ್ಷ ಏನು ಕೆಲಸ ಮಾಡಿದ್ದೀನಿ, ಆ ಕೆಲಸದ ಆಧಾರದ ಮೇಲೆ ಆಲ್ರೆಡಿ ಅವರು ನಿರ್ಧಾರ ತಗೊಂಡಿದ್ದಾರೆ. ಯಾಕಂದರೆ 30 ವರ್ಷದಿಂದ ಒಂದೇ ಫ್ಯಾಮಿಲಿ, ಎರಡೇ ಕುಟುಂಬ, 2 ಪಕ್ಷದಿಂದ ಒಂದೊಂದು ಫ್ಯಾಮಿಲಿ, ಅವ್ರದ್ದು ಒಂದು ತಪ್ಪ ದಬ್ಬಾಳಿಕೆ ಇರ್ಬೋದು, ಒಂದು ದುರಾಡಳಿತ ಇರ್ಬೋದು, ಅಭಿವೃದ್ಧಿ ರಹಿತ ಆಡಳಿತ ಇರ್ಬೋದು, ಅದನ್ನೆಲ್ಲ ನೋಡಿ ಒಂದು ಹೊಸತನ ಬಯಸ್ತಾ ಇದ್ದರು. ಈಗ ಈ ಕ್ಷೇತ್ರಕ್ಕೆ ನಾನು ಯಾವಾಗ ಬಂದು ನನ್ನನ್ನು ಕಾದು ನೋಡಿದ್ರು, 1 ವರ್ಷ ವೇಟ್ ಮಾಡಿ ಯಾವಾಗ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅವಾಗಿಂದ ದೇವರ ಸೈನಿಕರಿಂದ ವಿನಯ್ ಸರಿ ನಾವು ಮತ ಕೊಡೋಣ ಅಂತ ಕಾಂಗ್ರೆಸ್ ಪಕ್ಷದಿಂದ ನಾನೇ ತರ್ತೀನಿ ಅಂತ ಅವರಲ್ಲೂ ಒಂದು ಆಶೀರ್ವಾದ ಸಿಗಲಿಲ್ಲ. ಅಲ್ಲಿ ಟಿಕೆಟ್ ಸಿಕ್ಕಿದ್ರೆ ಅಲ್ಲೂ ಗೆಲ್ತಿದ್ದೆ. ಈಗ ಪಕ್ಷದ ಇಲ್ಲೂ ಕೂಡ ಗೆದ್ದಿದೆ. ಈಗ ಸರ್ಕಾರಿ ಅಧಿಕಾರಿಯಾಗಿ ಒಳ್ಳೆ ಕೆಲಸ ಮಾಡಿದ್ದೀರಿ. ಆ ದೃಷ್ಟಿಯಿಂದ ಜನ ನಿಮ್ಮನ್ನು ಗೆಲ್ಲಿಸ್ಬೇಕಾ ಅಥವಾ ಒಳ್ಳೆ ವ್ಯಕ್ತಿತ್ವ ನಮಗೆ ನಮ್ಮ ಕ್ಷೇತ್ರಕ್ಕೆ ನಿಮ್ಗೆ ಗೆಲ್ಲಿಸ್ಬೇಕಾ ಸರ್? ಎಲ್ಲದೂ ಕೂಡಿಬಿಟ್ಟು ಒಂದು ವ್ಯಕ್ತಿತ್ವ ನಾವು ಕೆಲಸ ಮಾಡಿದ್ದು ಅನುಭವ ಅಂತಂದರೆ ಅನುಭವಗಳ ಇಟ್ಸ್ ಎ ಪ್ರಾಡಕ್ಟ್ ಆಫ್ ಎಕ್ಸ್ಪೀರಿಯನ್ಸ್. ಸೊ ಅಲ್ಲಿ ಪಿ ಡಿ ಒ ಆಗಿ ನಾನು ಮಟ್ಟದಲ್ಲಿ ಹಳ್ಳಿ ಮಟ್ಟದಲ್ಲಿ ಹೇಗಿರುತ್ತೆ ಅಂತ ನೋಡಿ ಮಾಡಿ ಐ.ಪಿ.ಎಸ್ ಆಫೀಸರ್ಸ್ ಮಾಡಿ ಹಾಗಾಗಿ ಟಾಪ್ ಡಿಪಾರ್ಟ್ಮೆಂಟ್ ಅರಿವಿರೋದ್ರಿಂದ ಜಿ ವಿ ವಿನಯ್ ಕುಮಾರ್ಗೆ ಅರಿವು ಇದೆ, ಜೊತೆಗೆ ಒಳ್ಳೆ ಕೆಲಸ ಮಾಡೋದು ಮನಸ್ಸಿದೆ ಅಂತ ಅರ್ಥ ಇದೆ. ಹೀಗಾಗಿ ನನ್ನ ಈ ಜನ ನಿಮ್ಮನ್ನು ಗೆಲ್ಲಿಸಿದ್ರೆ ನಿಮ್ಮ ಮುಂದಿನ ಯೋಜನೆಗಳು ಯಾವ ರೀತಿ ಸರ್ ಅಭಿವೃದ್ಧಿಗಾಗಿ? ಗೆಲ್ಲಿಸಿದ್ರಲ್ಲ, ಜನ ಗೆಲ್ಲಿಸ್ತಾರೆ. ಜನ ಗೆಲ್ಲಿಸಿದ ಮೇಲೆ ಮಾಡಿದ್ದಾರೆ. ಅದು ನೋಡಿ ಮೇ 7 ಇದು ಜೂನ್ 4ನೇ ತಾರೀಕು ಆಗುತ್ತಲ್ಲ, ಕ್ಷೇತ್ರ ಮುಂದಿನ ಯೋಜನೆ ಅಂತಂದ್ರೆ ನಮ್ಮ ಭಾರತೀಯವಾದ ಯೋಜನೆ ಒಂದು ಶಾಲಾ ಶಿಕ್ಷಣ ನನ್ನ ಮಗುಗೆ ನಾನು ಶಿಕ್ಷಣ ಎರಡನೇದು ಕಾಲೇಜು ವಿದ್ಯಾರ್ಥಿಗಳು ಕಾಲೇಜಲ್ಲಿ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಇರ್ತದೆ. ಆಮೇಲೆ ಅವ್ರಿಗೆ ಕಾಲೇಜ್ ಮುಗಿಸಿದ ಮೇಲೆ ಅಪ್ಲಿಕೇಶನ್ ದಾವಣಗೆರೆ ಯಾವುದೋ ಒಂದರ ಕೈಗಾರಿಕೆ ಕಂಪನಿಗಳು ಯಾವ ಎಲ್ಲ ಇರ್ತದೆ, ಎಲ್ಲ ಈಗಿನ ಕೂಡ ಅವ್ರಿಗೆ ಯಾವುದೇ ಒಂದು ಸ್ಪಂದನೆ ಸಿಗ್ತದೆ. ಬಹಳ ಇಷ್ಟವಾದ ಗೊತ್ತಿಲ್ಲ, ಎಲ್ಲ ವರ್ಗದ ಎಲ್ಲ ಸಪೋರ್ಟ್ ಮಾಡ್ತಾರೆ. JDS ಅಲ್ಲಿ ಇಂಥ ಮುಸ್ಲಿಂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಅವರಿಗೆ BJPಗೆ ಸಿದ್ದರಾಮ ಪ್ಲಸ್ ಕಾಂಗ್ರೆಸ್ಗೂ ಕೂಡ ಇಷ್ಟಿಲ್ಲ, ಕಾಂಗ್ರೆಸ್ ವಿರೋಧ ಮಾಡ್ತಿದ್ದಾರೆ JDS. ಸೊ ಹಾಗಾಗಿ ಈ ಹಿಂದೆ ಒಂದು ಮಾತಿತ್ತು, ವಿನಯ್ ಕುಮಾರ್ ಅವರು ಇದನ್ನ ಯಾವುದೋ ಸರ್ಕಾರದ ಭಾಗವಾಗಿ ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಇದೆ, ಹಾಗಾಗಿ ಅವರು ನಮ್ಮ ಪತ್ರ ವಾಪಸ್ ತಗೊಳ್ತಾರೆ. ಸಿದ್ದರಾಮಯ್ಯ ಬಂದ್ರೆ ಅವ್ರು ಮನವೊಲಿಸ್ತಾರೆ ಅಂತ ಹೇಳ್ತಿದ್ರು. ಅದೇ ಸುಮ್ಮನೆ ಗೊತ್ತಿಲ್ಲ. ನಿಮ್ಮ ನಿರ್ಧಾರ ಜಿಲ್ಲೆಯ ಅಭಿವೃದ್ಧಿ ನೀವು ಎಲ್ಲಿ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀರಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಬಹಳ ಕಠಿಣ ನಿರ್ಧಾರ. ಈ ನಿರ್ಧಾರದಿಂದ ಕ್ಷೇತ್ರಕ್ಕೆ ಒಳ್ಳೆಯದಾಗಿ ಮುಂದಿನ ಪೀಳಿಗೆ ನಾಳೆ ಧೈರ್ಯ ಮಾಡಲಿ ಅಂತ ಕೇವಲ ಕುಟುಂಬಗಳಿಗೆ ಉದ್ದೇಶದಿಂದ ನಾವು ಪ್ರಯತ್ನ ಮಾಡಲಿಲ್ಲ, ಪ್ರಯತ್ನದಲ್ಲಿ ಅದು ಫೇಲ್ ಆಗ್ಬೋದು, ಪಾಸ್ ಆಗ್ಬೋದು. ಪ್ರಯತ್ನ ಮಾಡಲಿಲ್ಲ ಅಂತಂದರೆ ನಾಳೆ ಯಾವ ಇದರಿಂದ ಇನ್ಸ್ಪೈರ್ ಆಗಲ್ಲ. ಇವತ್ತೆಷ್ಟೋ
ಜನ ಯುವಕರು ಮುಂದಿನ ದಿನದಲ್ಲಿ ZP ನೆಕ್ಸ್ಟ್ ಎಲೆಕ್ಷನ್ ನನಗೆ ಗೊತ್ತಿರೋಂಗೆ ಭಾಳ ಜನ ಪಕ್ಷೇತರ ಹಾಕಿ ಟ್ರೈ ಮಾಡ್ತಾರೆ. ನಾಳೆ ಮುಂದಿನ MLA ಎಲೆಕ್ಷನ್ ಪಕ್ಷದಲ್ಲಿ ಆಕರ್ಷಿತ ಸಂಖ್ಯೆ ಜಾಸ್ತಿ ಆಗ್ತದೆ. ಇದು ಒಳ್ಳೆ ಬೆಳವಣಿಗೆ ಎಲ್ಲರ ಮುಂದೆ ಆಯ್ಕೆ ಮಾಡ್ತಾರೆ. ಹಾಗಾಗಿ ಅಭಿವೃದ್ಧಿಗೋಸ್ಕರ ಪ್ರಜಾಪ್ರಭುತ್ವ ಉಳಿಯುತ್ತೆ. ಭವಿಷ್ಯದ ರಾಜಕೀಯದ ಯುವ ನೇತಾರನಾಗಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ನೀವೇನೇನೋ ಬಯಸ್ತೀರಿ? ನಮ್ಮ ಕ್ಷೇತ್ರದ ಮತದಾರರಿಗೆ ಹಿಂದಿನ ಚುನಾವಣೆಯಲ್ಲಿ ಆಯ್ಕೆ ಇರಲಿಲ್ಲ, ಅನಿವಾರ್ಯವಾಗಿ ಒಬ್ಬೊಬ್ಬರಿಗೆ ಆಗಬೇಕಿತ್ತು. ಈ ಚುನಾವಣೆಯಲ್ಲಿ ಬಹಳ ಸ್ಪಷ್ಟವಾದ ಆಯ್ಕೆ ನಿಮ್ಮಲ್ಲಿದೆ. ನಿಮ್ಮ ಮನೆ ಮಗ ಇದ್ದಂಗೆ ಮೂರು ಹುಡುಗ ಪರಿಶ್ರಮದಿಂದ ಮೇಲೆ ಬಂದಿರೋದು ಇಬ್ಬರು ಇನ್ನು ಅಭ್ಯರ್ಥಿಗಳಿದ್ದಾರೆ. ಅವರು ಕಮೆಂಟ್ ಮಾಡೋದು ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಅವ್ರು ಬಂದಿರೋದು ಅವರು ಸೆಟಲ್ಡ್ ಆಗಿರೋದು ಭಾಳಷ್ಟು ನೂರಾರು ಕಂಪ್ನಿ ಒಂದು ನಮ್ಮ ಟೈಮ್ ಇರೋದು ಸೇವೆ ಮಾಡೋದು ಬರ್ತಿದ್ರು ಅಂತ ಟೈಮ್ ಇರೋದು. ನನಗೆ ಸಂಪೂರ್ಣ ಸೇವೆ ಮಾಡೋದು ಮನಸ್ಸಿದೆ. ಒಂದು ಏನಂತೀವಿ ಓಡಾಡೋದಕ್ಕೆ ಇದು ಚೈತನ್ಯ ಇದೆ, ಹುಮ್ಮಸ್ಸಿದೆ. ನೀವು ಅವಕಾಶ ಖಂಡಿತವಾಗಿಯೂ ದಾವಣಗೆರೆ ಪ್ರತಿಯೊಂದು ವರ್ಗದ ಪ್ರತಿ ಜಾತಿಯ ಪ್ರತಿ ಧರ್ಮದ ಜನರಿಗೆ ಹಾಗಾಗಿ ದಾವಣಗೆರೆ ಲೋಕಸಭಾ ಅಭ್ಯರ್ಥಿ ಆದಂತಹ ಪಕ್ಷೇತರ ಅಭ್ಯರ್ಥಿ ಆದಂತಹ ವಿನಯ್ ಕುಮಾರ್ ಅವ್ರ ಜೊತೆಗಿದ್ದೀವಿ. ಅವರು ಮಾತಾಡ್ಸೋಣ ಬನ್ನಿ. ಸರ್, ಈ ವ್ಯಾಪಕ ಬೆಂಬಲ ನೋಡ್ತಾ ಇದ್ರೆ ನಿಮಗೆ ಯಾವ ರೀತಿ ನಿಮ್ಮ ಗೆಲುವು ಆಗ್ಬೋದು ಅನ್ನೋದು ಕಾಣಿಸ್ತಾ ಇದೆ ಸರ್ ನಿಮಗೆ? ಈ ಕ್ಷೇತ್ರದ ಜನ ನಾನು ಒಂದು ವರ್ಷ ಏನು ಕೆಲಸ ಮಾಡಿದ್ದೀನಿ ಆ ಕೆಲಸದ ಆಧಾರದ ಮೇಲೆ ಆಲ್ರೆಡಿ ಅವರು ನಿರ್ಧಾರ ತಗೊಂಡಿದ್ದಾರೆ. ಯಾಕಂದರೆ 30 ವರ್ಷದಿಂದ ಒಂದೇ ಫ್ಯಾಮಿಲಿ, ಎರಡೇ ಕುಟುಂಬ, ಎರಡು ಪಕ್ಷದಿಂದ ಒಂದೊಂದು ಫ್ಯಾಮಿಲಿ, ಅವ್ರದ್ದು ಒಂದು ತಪ್ಪಾದ ಬಾಳಿಕೆ ಇರ್ಬೋದು, ದುರಾಡಳಿತ ಇರ್ಬೋದು, ಅಭಿವೃದ್ಧಿ ರಹಿತ ಆಡಳಿತ ಇರ್ಬೋದು, ಅದನ್ನೆಲ್ಲ ನೋಡಿ ಒಂದು ಹೊಸದನ್ನು ಬಯಸ್ತಾ ಇದ್ದರು. ಈಗ ಈ ಕ್ಷೇತ್ರಕ್ಕೆ ನಾನು ಯಾವಾಗ ಬಂದು ನನ್ನನ್ನು ಕಾದು ನೋಡಿದ್ದೀನಿ, ಒಂದು ವರ್ಷ ವೇಟ್ ಮಾಡಿ ಯಾವಾಗ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅವಾಗಿಂದ ದೇವ ಡಿಸೈಡ್ನಿಂದ ವಿನಯ್ ಕುಮಾರ್ಗೆ ಸರಿ ನಾವು ಮತ ಕೊಡೋಣ ಅಂತ ಕಾಂಗ್ರೆಸ್ ಪಕ್ಷದಿಂದ ನಾನೇ ಬರ್ತೀನಿ ಅಂತ ಅವರೆಲ್ಲ ಒಂದು ಆಶೀರ್ವಾದ ಅದು ಸ್ಥಿತಿ ಇಲ್ಲ. ಅಲ್ಲಿ ಟಿಕೆಟ್ ಸಿಗ್ತದೆ, ಅಲ್ಲೂ ಗೆಲ್ತಿದ್ದಾರೆ. ಈಗ ಕ್ಷೇತ್ರ ನಿಂತು ಇಲ್ಲಿ ಕೂಡ ಗೆದ್ದಿಗೆ ಈಗ ಸರ್ಕಾರಿ ಅಧಿಕಾರಿಯಾಗಿ ಒಳ್ಳೆ ಕೆಲಸ ಮಾಡಿದ್ದೀರಿ. ಆ ದೃಷ್ಟಿಯಿಂದ ಜನ ನಿಮ್ಮನ್ನು ಗೆಲ್ಲಿಸ್ಬೇಕಾ ಅಥವಾ ಒಳ್ಳೆ ವ್ಯಕ್ತಿ ಬೇಕು ನಮಗೆ ನಮ್ಮ ಕ್ಷೇತ್ರಕ್ಕೆ ಅಂತ ನಿಮ್ಗೆ ಗೆಲ್ಲಿಸ್ಬೇಕಾ ಸರ್? ಎಲ್ಲದೂ ಕೂಡಿಬಿಟ್ಟು ಒಂದು ವ್ಯಕ್ತಿತ್ವ ನಾವು ಕೆಲಸ ಮಾಡಿದ ಅನುಭವ ಅಂತಂದರೆ ಅನುಭವಗಳ ಇದು ಪ್ರಾಡಕ್ಟ್ ಆಫ್ ಎಕ್ಸ್ಪೀರಿಯನ್ಸ್. ಸೊ ಅಲ್ಲಿ PDO ಆಗಿ ನಾನು ಗ್ರಾಮಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ, ಪಂಚಾಯತ್ ಮಟ್ಟದಲ್ಲಿ ಹೇಗಿರುತ್ತೆ ಅಂತ ನೋಡಿ ರಾಜ್ಯ ವಿಕೇಂದ್ರೀಕರಣ ಅಲ್ಲಿ ಫೇಲ್ಯೂರ್ ಆಗಿದೆ. ಅದೇ ರೀತಿ ನಮ್ಮ IAS ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಸೃಷ್ಟಿ ಮಾಡಿ IPS ಆಫೀಸರ್ಸ್ ಎಲ್ಲಿಂದಲೂ ಸೃಷ್ಟಿ ಮಾಡಿ ಹಾಗಾಗಿ ಟಾಪ್ ಟು ಬಾಟಮ್ ಮತ್ತು ಬಾಟಮ್ ಅರಿವಿರೋದ್ರಿಂದ ವಿನಯ್ ಕುಮಾರ್ಗೆ ಅರಿವು ಜೊತೆಗೆ ಒಳ್ಳೆ ಕೆಲಸ ಮಾಡೋದು ಮನಸ್ಸಿದೆ ಅಂತ ಜನಗಳಿಗೆ ಅರ್ಥ ಇದೆ. ಹೀಗಾಗಿ ನಾನು ಆಯ್ಕೆ ಮಾಡ್ತೀನಿ. ಈ ಜನ ನಿಮ್ಮನ್ನು ಗೆಲ್ಲಿಸಿದ್ರೆ ನಿಮ್ಮ ಮುಂದಿನ ಯೋಜನೆಗಳು ಯಾವ ರೀತಿ ಇರ್ತದೆ ಸರ್ ಅಭಿವೃದ್ಧಿಗಾಗಿ? ಗೆಲ್ಸಿದ್ರಲ್ಲ, ಜನ ಗೆಲ್ಲಿಸ್ತಾರೆ. ಜನ ಗೆಲ್ಸಿದ ಮೇಲೆ ಮಾಡಿದ್ದಾರೆ. ಅದು ನೋಡಿ ಮೇ ಒಳ್ಳೆ ಇದು ಜೂನ್ 4ನೇ ತಾರೀಕು ಆಗುತ್ತಲ್ಲ, ಅದೊಂದು ಕ್ಷೇತ್ರ ಮುಂದಿನ ಯೋಜನೆ ಅಂತಂದ್ರೆ ನಮ್ಮ ಭಾರತೀಯವಾದ ಯೋಜನೆ ಒಂದು ಶಾಲಾ ಶಿಕ್ಷಣ ಹೆಂಗೆ ನನ್ನ ಮಗುಗೆ ನಾನು ಶಿಕ್ಷಣ ಎರಡನೇದು ಕಾಲೇಜು ವಿದ್ಯಾರ್ಥಿಗಳು ಕಾಲೇಜಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಇರ್ತದೆ. ಆಮೇಲೆ ಅವ್ರಿಗೆ ಕಾಲೇಜ್ ಮುಗಿಸಿದ ಮೇಲೆ ಅಪ್ಲಿಕೇಶನ್ ದಾವಣಗೆರೆ ಯಾವುದಾದ್ರು ಉನ್ನತ ಕೈಗಾರಿಕೆ ಕಂಪನಿಗಳು ಯಾವ ಅವರಿಗೆ ಮುಕ್ತ ವಾತಾವರಣ ಇನ್ವೆಸ್ಟ್ಮೆಂಟ್ ಆಗ್ತದೆ. ದಾವಣಗೆರೆ ಎಲ್ಲ ಇರ್ತದೆ, ನೀರು ಎಲ್ಲ ಇರ್ತದೆ, ರೋಡ್ ಎಲ್ಲ ಇರ್ತದೆ. ಅಂದರೆ ಎಲ್ಲ ಲಾಂಗ್ ಟರ್ಮ್ ಕೊನೆಯದಾಗಿ ರೈತರ ಸಮಸ್ಯೆ, ರೈತರಿಗೆ ಈಗಲೂ ಕೂಡ ನೀರು ಕೆರೆಗಳು ಈಗಲೂ ಅವರಿಗೆ ಯಾವುದೇ ಒಂದು ಸ್ಪಂದನೆ ಸಿಗ್ತದೆ. ಮೂರು ಬಹಳ ಮುಖ್ಯವಾದ ವಿನಯ್ ಕುಮಾರ್ಗೆ
JDS ಮೈತ್ರಿ ಮಾಡ್ತಾರೆ. ಇದು ನಿಮ್ಮ ಗೆಲುವಿಗೆ ಸಹಕಾರಿ ಆಗುತ್ತೆ. ಗೊತ್ತಿಲ್ಲ, ಬಟ್ ಎಲ್ಲ ವರ್ಗದ ಎಲ್ಲ ಸಪೋರ್ಟ್ ಮಾಡ್ತಾರೆ ನಿಜ. JDS ಅಲ್ಲಿ ಇದ್ದ ಮುಸ್ಲಿಂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಅವರಿಗೆ BJPಗೆ ಸಿದ್ದರಾಮ ಓಟ್ ಹಾಕೋದು ಇಷ್ಟ ಇಲ್ಲ. ಯಾಕಂದರೆ JDS ಮತ್ತು ಪ್ಲಸ್ ಕಾಂಗ್ರೆಸ್ಗೂ ಕೂಡ ಓಟ್ ಹಾಕೋದಕ್ಕೆ ಇಷ್ಟ ಇಲ್ಲ. ಕಾಂಗ್ರೆಸ್ ವಿರೋಧ ಮಾಡಿಬಿಟ್ಟೆ ಅವರು JDS ಅಲ್ಲಿ. ಸೊ ಹಾಗಾಗಿ ಈ ಹಿಂದೆ ಒಂದು ಮಾತಿತ್ತು, ವಿನಯ್ ಕುಮಾರ್ ಅವರು ಇದನ್ನ ಯಾವುದೋ ಸರ್ಕಾರದ ಭಾಗವಾಗಿ ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಅವರಿಗೆ ಸಪೋರ್ಟ್ ಇದೆ, ಹಾಗಾಗಿ ಅವರು ನಮ್ಮ ಪತ್ರ ವಾಪಸ್ ತಗೊಳ್ತಾರೆ ಅಂತ ಹೇಳ್ತಿದ್ರು. ಸಿದ್ದರಾಮಯ್ಯ ಬಂದ್ರೆ ಅವ್ರು ಮನವೊಲಿಸ್ತಾರೆ ಅಂತ ಹೇಳ್ತಿದ್ರು. ಅದೇ ಗೊತ್ತಿಲ್ಲ. ನಿಮ್ಮ ನಿರ್ಧಾರ ಜಿಲ್ಲೆಯ ಅಭಿವೃದ್ಧಿ, ನೀವು MP ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀರಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಬಹಳ ಕಠಿಣ ನಿರ್ಧಾರ. ಈ ನಿರ್ಧಾರದಿಂದ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ, ಮುಂದಿನ ಪೀಳಿಗೆ ನಾಳೆ ಧೈರ್ಯ ಮಾಡಲಿ ಅನ್ನೋ ಉದ್ದೇಶದಿಂದ ಕೇವಲ ಕುಟುಂಬಗಳಿಗೆ ಅಧಿಕಾರ ಉದ್ದೇಶದಿಂದ ನಾವು ಪ್ರಯತ್ನ ಮಾಡಲಿಲ್ಲ. ಪ್ರಯತ್ನದಲ್ಲಿ ಅದು ಫೇಲ್ ಆಗ್ಬೋದು, ಪಾಸ್ ಆಗ್ಬೋದು. ಪ್ರಯತ್ನ ಮಾಡಲಿಲ್ಲ ಅಂತಂದರೆ ನಾಳೆ ಯಾರು ಇದರಿಂದ ಇನ್ಸ್ಪೈರ್ ಆಗಲ್ಲ. ಇವತ್ತು ಎಷ್ಟೋ ಜನ ಇವತ್ತು ಮುಂದಿನ ದಿನದಲ್ಲಿ ZP ಟಿಪ್ ಎಲೆಕ್ಷನಲ್ಲಿ ನನಗೆ ಗೊತ್ತಿರೋಂಗೆ ಭಾಳ ಜನ ಪಕ್ಷೇತರ ಹಾಕಿ ಟ್ರೈ ಮಾಡ್ತಾರೆ. ನಾಳೆ ಮುಂದಿನ MLA ಎಲೆಕ್ಷನ್ನಲ್ಲಿ ಪಕ್ಷದಲ್ಲಿ ಆಗೋದ್ರಿಂದ ಸಂಖ್ಯೆ ಜಾಸ್ತಿ ಆಗ್ತದೆ. ಇದು ಒಳ್ಳೆಯ ಬೆಳವಣಿಗೆ ಪ್ರಜಾಪ್ರಭುತ್ವದಲ್ಲಿ ಜನಗಳ ಮುಂದೆ ಆಯ್ಕೆ ಮಾಡ್ಬೋದು. ಹಾಗಾಗಿ ದಾವಣಗೆರೆ ಅಭಿವೃದ್ಧಿಗೋಸ್ಕರ ಪ್ರಜಾಪ್ರಭುತ್ವ ಉಳಿಗೋಸ್ಕರ ಭವಿಷ್ಯದ ರಾಜಕೀಯದ ಯುವ ನೇತಾರನಾಗಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ನೀವೇನು ಹೇಳ ಬಯಸ್ತೀರಿ? ನಮ್ಮ ಕ್ಷೇತ್ರದ ಮತದಾರರಿಗೆ ಹಿಂದಿನ ಚುನಾವಣೆಯಲ್ಲಿ ಆಯ್ಕೆ ಇರಲಿಲ್ಲ. ಅನಿವಾರ್ಯವಾಗಿ ಇಬ್ಬರು ಆಗಬೇಕಿತ್ತು. ಈ ಚುನಾವಣೆಯಲ್ಲಿ ಬಹಳ ಸ್ಪಷ್ಟವಾದ ಆಯ್ಕೆ ಮುಂದಿದೆ. ನಿಮ್ಮ ಮನೆ ಮಗ ಇದ್ದಂಗೆ ಮೂರಿನ ಹುಡುಗ ಒಂದು ಪರಿಶ್ರಮದಿಂದ ಮೇಲೆ ಬಂದಿರೋದು ಇಬ್ಬರು ಇನ್ನು ಅಭ್ಯರ್ಥಿಗಳಿದ್ದಾರೆ. ಅವರು ಕಮೆಂಟ್ ಮಾಡಲ್ಲ. ಅವರೊಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಅವ್ರು ಬಂದಿರೋಂಥದ್ದು. ಸೊ ಅವರು ಸೆಟಲ್ಡ್ ಆಗಿರೋದು ಭಾಳಷ್ಟು ನೂರಾರು ಕಂಪ್ನಿಗಳು ನಮ್ಮ ನೋಡ್ಕೊಳ್ಳೋದಕ್ಕೆ ಟೈಮ್ ಇರಲ್ಲ. ಸೇವೆ ಮಾಡೋದು ಮನಸ್ಸಿರುವಂಥ ಟೈಮ್ ಇರುತ್ತೆ. ನನಗೆ ಸಂಪೂರ್ಣ ಸೇವೆ ಮಾಡೋದು ಮನಸ್ಸಿದೆ. ಒಂದು ಏನಂತೀರಿ ಓಡಾಡೋದು ಶಕ್ತಿ ಇದೆ, ಚೈತನ್ಯ ಇದೆ, ಹುಮ್ಮಸ್ಸಿದೆ. ನೀವು ಅವಕಾಶ ಕೊಟ್ಟರೆ ಖಂಡಿತವಾಗಿಯೂ ದಾವಣಗೆರೆಯ ಪ್ರತಿಯೊಂದು ವರ್ಗದ ಪ್ರತಿ ಜಾತಿಯ ಪ್ರತಿ ಧರ್ಮದ ಜನರಿಗೆ ಹಾಗಾಗಿ ದೊಡ್ಡ ಮನಸ್ಸು. ದಾವಣಗೆರೆ ಲೋಕಸಭಾ ಅಭ್ಯರ್ಥಿ ಆದಂತಹ ಪಕ್ಷೇತರ ಅಭ್ಯರ್ಥಿ ಆದಂತಹ ವಿನಯ್ ಕುಮಾರ್ ಅವ್ರ ಜೊತೆಗಿದ್ದೀವಿ. ಅವ್ರು ಮಾತಾಡ್ಸೋಣ ಬನ್ನಿ. ಸರ್, ಈ ವ್ಯಾಪಕ ಬೆಂಬಲ ನೋಡ್ತಾ ಇದ್ರೆ ನಿಮಗೆ ಯಾವ ರೀತಿ ನಿಮ್ಮ ಗೆಲುವು ಆಗ್ಬೋದನ್ನ ಕಾಣಿಸ್ತಾ ಇದೆ ಸರ್? ಈ ಕ್ಷೇತ್ರದ ಜನ ನಾನು ಒಂದು ವರ್ಷ ಏನು ಕೆಲಸ ಮಾಡಿದ್ದೀನಿ, ಆ ಕೆಲಸದ ಆಧಾರದ ಮೇಲೆ ಆಲ್ರೆಡಿ ಅವರು ನಿರ್ಧಾರ ತಗೊಂಡಿದ್ದಾರೆ. ಯಾಕಂದರೆ 30 ವರ್ಷದಿಂದ ಒಂದೇ ಫ್ಯಾಮಿಲಿ, ಎರಡೇ ಕುಟುಂಬ, 2 ಪಕ್ಷದಿಂದ ಒಂದೊಂದು ಫ್ಯಾಮಿಲಿ, ಅವ್ರದ್ದು ಒಂದು ದಬ್ಬಾಳಿಕೆ ಇರ್ಬೋದು, ಒಂದು ದುರಾಡಳಿತ ಇರ್ಬೋದು, ಅಭಿವೃದ್ಧಿ ರಹಿತ ಆಡಳಿತ ಇರ್ಬೋದು, ಅದನ್ನೆಲ್ಲ ನೋಡಿ ಒಂದು ಹೊಸದನ್ನು ಬಯಸ್ತಾರೆ. ಈಗ ಈ ಕ್ಷೇತ್ರಕ್ಕೆ ನಾನು ಯಾವಾಗ ಬಂದು ನನ್ನನ್ನು ಕಾದು ನೋಡಿದ್ರು, ಒಂದು ವರ್ಷ ವೇಟ್ ಮಾಡ್ತೀನಿ. ಯಾವಾಗ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅವಾಗಿಂದ ದೇವರ ವಿಚಾರಗಳಿಂದ BJP ನಾವು ಮತ ಕೊಡೋಣ ಅಂತ ಕಾಂಗ್ರೆಸ್ ಪಕ್ಷದಿಂದ ನಾನೇ ತರ್ತೀನಿ ಅಂತ ಅವರೆಲ್ಲ ಒಂದು ಆಶೀರ್ವಾದ. ಅದು ಸಿಗಲಿಲ್ಲ. ಅಲ್ಲಿ ಟಿಕೆಟ್ ಸಿಕ್ಕಿದ್ರೆ ಅಲ್ಲೂ ಗೆಲ್ತಿದ್ದೆ. ಈಗ ಕ್ಷೇತ್ರದ ಇಲ್ಲೂ ಕೂಡ ಗೆದ್ದಿಗೆ. ಈಗ ಸರ್ಕಾರಿ ಅಧಿಕಾರಿಯಾಗಿ ಒಳ್ಳೆ ಕೆಲಸ ಮಾಡಿದ್ದೀರಿ. ಆ ದೃಷ್ಟಿಯಿಂದ ಜನ ನಿಮ್ಮನ್ನು ಗೆಲ್ಲಿಸ್ಬೇಕಾ ಅಥವಾ ಒಳ್ಳೆ ವ್ಯಕ್ತಿತ್ವ ನಮಗೆ ನಮ್ಮ ಕ್ಷೇತ್ರಕ್ಕೆ ಅಂತ ನಿಮ್ಗೆ ಗೆಲ್ಲಿಸ್ಬೇಕಾ ಸರ್? ಎಲ್ಲದೂ ಕೂಡಿಬಿಟ್ಟು ಒಂದು ವ್ಯಕ್ತಿತ್ವ ರೂಪದಲ್ಲಿ ನಾವು ಕೆಲಸ ಮಾಡಿದ ಅನುಭವ ಅಂತಂದರೆ ಅನುಭವಗಳ ಇಟ್ಸ್ ಎ ಪ್ರಾಡಕ್ಟ್ ಆಫ್ ಎಕ್ಸ್ಪೀರಿಯನ್ಸ್. ಸೊ ಅಲ್ಲಿ PDO ಆಗಿ ನಾನು ಕೆಳಮಟ್ಟದಲ್ಲಿ ಹಳ್ಳಿ ಮಟ್ಟದಲ್ಲಿ ಹೇಗಿರುತ್ತೆ ಅಂತ ಹಾಗಾಗಿ ಟಾಪ್ ಆಗಿರೋದ್ರಿಂದ ಜಿ.ವಿ. ವಿನಯ್ ಕುಮಾರ್ ಅರಿವು ಜೊತೆಗೆ ಒಳ್ಳೆ ಕೆಲಸ ಮಾಡೋದು ಮನಸ್ಸಿದೆ ಅಂತ ಅರ್ಥ ಆಗಿದೆ. ಹೀಗಾಗಿ ನನ್ನ ಈ ಜನ ನಿಮ್ಮನ್ನು ಗೆಲ್ಲಿಸಿದ್ರೆ ನಿಮ್ಮ ಮುಂದಿನ ಯೋಜನೆಗಳು ಯಾವ ರೀತಿ ಸರ್ ಅಭಿವೃದ್ಧಿಗಾಗಿ? ಗೆಲ್ಲಿಸ್ತಾರಲ್ಲ, ಜನ ಗೆಲ್ಲಿಸ್ತಾರೆ. ಜನ ಗೆಲ್ಲಿಸಿದ ಮೇಲೆ ಮಾಡಿದ್ದಾರೆ. ಅದು ನೋಡಿ ಮೇ 7 ಇದು ಜೂನ್ 4ನೇ ತಾರೀಕು ಆಗುತ್ತಲ್ಲ, ಕ್ಷೇತ್ರ ಮುಂದಿನ ಯೋಜನೆ ಅಂತಂದ್ರೆ ನಮ್ಮ ಪ್ರಿಯವಾದ ಯೋಜನೆ ಒಂದು ಶಾಲಾ ಶಿಕ್ಷಣ ನನ್ನ ಮಗನಿಗೆ ನಾನು ಶಿಕ್ಷಣ ಶಿಕ್ಷಣದಲ್ಲಿ ಎರಡನೇದು ಕಾಲೇಜು ವಿದ್ಯಾರ್ಥಿಗಳು ಕಾಲೇಜಲ್ಲಿ
ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಇದೆ. ಆಮೇಲೆ ಅವ್ರಿಗೆ ಕಾಲೇಜ್ ಮುಗಿಸಿದ ಮೇಲೆ ಅಪ್ಲಿಕೇಶನ್ ದಾವಣಗೆರೆ ಯಾವುದೋ ಉನ್ನತ ಕೈಗಾರಿಕೆ ಕಂಪನಿಗಳು ಯಾವುದೂ ಇಲ್ಲ. ಈಗ ಕಂಪ್ನಿ ಮುಕ್ತ ವಾತಾವರಣ ಎಲ್ಲ ಇರ್ತದೆ, ಎಲ್ಲ ಇರ್ತದೆ, ರೋಡ್ ಎಲ್ಲ ಇರ್ತದೆ. ಕೊನೆಯದಾಗಿ ಈಗಿನ ಕೂಡ ಅವ್ರಿಗೆ ಯಾವುದೇ ಒಂದು ಸ್ಪಂದನೆ ಸಿಗ್ತದೆ. ಗೊತ್ತಿಲ್ಲ, ಎಲ್ಲ ವರ್ಗದ ಎಲ್ಲ ಸಪೋರ್ಟ್ ಮಾಡ್ತಾರೆ. ADS ಅಲ್ಲಿ ಇದ್ದ ಮುಸ್ಲಿಂ ಬಾಂಧವರು ಹೆಚ್ಚಿನ ಸೆಕ್ಷನಲ್ಲಿ ನನಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಅವರಿಗೆ BJPಗೆ ಪ್ಲಸ್ ಕಾಂಗ್ರೆಸ್ಗೂ ಕೂಡ ಇಷ್ಟಿಲ್ಲ. ಕಾಂಗ್ರೆಸ್ ವಿರೋಧ ಮಾಡ್ತಿದ್ದಾರೆ, ಅವರು JDS. ಸೊ ಹಾಗಾಗಿ ಈ ಹಿಂದೆ ಒಂದು ಮಾತಿತ್ತು, ವಿನಯ್ ಕುಮಾರ್ ಅವರು ಇದನ್ನ ಯಾವುದೋ ಸರ್ಕಾರದ ಭಾಗವಾಗಿ ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಅವರಿಗೆ ಸಪೋರ್ಟ್ ಇದೆ, ಹಾಗಾಗಿ ಅವರು ನಮ್ಮ ಪತ್ರ ವಾಪಸ್ ತಗೊಳ್ತಾರೆ. ಸಿದ್ದರಾಮಯ್ಯ ಬಂದ್ರೆ ಅವರು ಮನವೊಲಿಸ್ತಾರೆ ಅಂತ ಹೇಳ್ತಿದ್ರು. ಅದ್ಯಾವುದು ಗೊತ್ತಿಲ್ಲ. ನಿಮ್ಮ ನಿರ್ಧಾರ ಜಿಲ್ಲೆ ಆಗೋದಕ್ಕೆ ನೀವು ಎಲ್ಲಿ ಆಗಬೇಕು ಅಂತ ನಿರ್ಧಾರ ಮಾಡಿದ್ರಿ. ಇದು ಬಗ್ಗೆ ನೀವೇನು ಹೇಳ್ತೀರಿ ಸರ್? ಬಹಳ ಕಠಿಣ ನಿರ್ಧಾರ. ಈ ನಿರ್ಧಾರದಿಂದ ಕ್ಷೇತ್ರಕ್ಕೆ ಒಳ್ಳೆಯದಾಗಿದೆ. ಮುಂದಿನ ಪೀಳಿಗೆ ನಾಳೆ ಧೈರ್ಯ ಮಾಡಲಿ ಅಂತ ಕೇವಲ ಕುಟುಂಬಗಳಿಗೆ ಉದ್ದೇಶದಿಂದ ನಾವು ಪ್ರಯತ್ನ ಮಾಡಲಿಲ್ಲ. ಪ್ರಯತ್ನದಲ್ಲಿ ಅದು ಫೇಲ್ ಆಗ್ಬೋದು, ಪಾಸ್ ಆಗ್ಬೋದು. ಪ್ರಯತ್ನ ಮಾಡಲಿಲ್ಲ ಅಂತಂದರೆ ನಾಳೆ ಯಾವ ಇದರಿಂದ ಇನ್ಸ್ಪೈರ್ ಆಗಲ್ಲ. ಇವತ್ತು ಎಷ್ಟೋ ಜನ ಯುವಕರು ಮುಂದಿನ ದಿನದಲ್ಲಿ ZP ಡಿಪ್ಟಿ ಎಲೆಕ್ಷನಲ್ಲಿ ನನಗೆ ಗೊತ್ತಿರೋಂಗೆ ಭಾಳ ಜನ ಕ್ಷೇತ್ರ ಹಾಕಿ ಟ್ರೈ ಮಾಡ್ತಾರೆ. ನಾಳೆ ಮುಂದಿನ MLA ಎಲೆಕ್ಷನ್ ಪಕ್ಷದಲ್ಲಿ ಆಕರ್ಷಿತ ಸಂಖ್ಯೆ ಜಾಸ್ತಿ ಆಗ್ತದೆ. ಇದು ಒಳ್ಳೆ ಬೆಳವಣಿಗೆ. ಎಲ್ಲರೂ ಮುಂದೆ ಆಯ್ಕೆ ಮಾಡ್ತಾರೆ. ಹಾಗಾಗಿ ದಾವಣಗೆರೆಗೋಸ್ಕರ ಪ್ರಜಾಪ್ರಭುತ್ವ ಉಳಿಯುತ್ತೆ. ಭವಿಷ್ಯದ ರಾಜಕೀಯದ ಯುವ ನೇತಾರನಾಗಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ನೀವೇನು ಹೇಳ ಬಯಸ್ತೀರಿ? ನಮ್ಮ ಕ್ಷೇತ್ರದ ಮತದಾರರಿಗೆ ಹಿಂದಿನ ಚುನಾವಣೆಯಲ್ಲಿ ಆಯ್ಕೆ ಇರಲಿಲ್ಲ. ಅನಿವಾರ್ಯವಾಗಿ ನೋಡಿ ಆಗಬೇಕಿತ್ತು. ಈ ಚುನಾವಣೆಯಲ್ಲಿ ಬಹಳ ಸ್ಪಷ್ಟವಾದ ಆಯ್ಕೆ ನಮ್ಮಲ್ಲಿದೆ. ನಿಮ್ಮ ಮನೆ ಮಗ ಇದ್ದಂಗೆ ನಿಮ್ಮ ಊರಿನ ಹುಡುಗ ಪರಿಶ್ರಮದಿಂದ ಮೇಲ್ ಬಂದರು. ಇಬ್ಬರು ಇನ್ನು ಅಭ್ಯರ್ಥಿಗಳಿದ್ದಾರೆ. ಅವರು ನನಗೆ ಕಮೆಂಟ್ ಮಾಡಬೇಕು. ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಅವ್ರು ಬಂದಿರೋದು, ಅವರು ಸೆಟಲ್ಡ್ ಆಗಿರೋದು. ಭಾಳಷ್ಟು ನೂರಾರು ಕಂಪ್ನಿಗಳು ಟೈಮ್ ಇರುತ್ತೆ, ಸೇವೆ ಮಾಡೋಕ್ಕೆ ಬರ್ತಿದ್ರು ಅಂತ ಟೈಮ್ ಇರುತ್ತೆ. ನನಗೆ ಸಂಪೂರ್ಣ ಸೇವೆ ಮಾಡೋದು ಮನಸ್ಸಿದೆ. ಒಂದು ಏನಂತೀನಿ ಓಡಾಡೋದು ಶಕ್ತಿ ಇದೆ, ಚೈತನ್ಯ ಇದೆ, ಹುಮ್ಮಸ್ಸಿದೆ. ನೀವು ಅವಕಾಶ ಖಂಡಿತವಾಗಿಯೂ ದಾವಣಗೆರೆಯ ಪ್ರತಿಯೊಂದು ವರ್ಗದ ಪ್ರತಿ ಬ್ಯಾಂಕ್ಗೆ ಪ್ರತಿ ಧರ್ಮದ ಜನರಿಗೆ ಹಾಗಾಗಿ ದಾವಣಗೆರೆ ಲೋಕಸಭಾ ಅಭ್ಯರ್ಥಿ ಆದಂತಹ ಪಕ್ಷೇತರ ಅಭ್ಯರ್ಥಿ ಆದಂತಹ ವಿನಯ್ ಕುಮಾರ್ ಅವ್ರ ಜೊತೆಗಿದ್ದೀವಿ. ಅವರು ಮಾತಾಡ್ಸೋಣ ಬನ್ನಿ ಸರ್. ಈ ವ್ಯಾಪಕ ಬೆಂಬಲ ನೋಡ್ತಾ ಇದ್ರೆ ನಿಮಗೆ ಯಾವ ರೀತಿ ನಿಮ್ಮ ಗೆಲುವು ಆಗ್ಬೋದು ಅನ್ನೋದು ಕಾಣಿಸ್ತಾ ಇದೆ ಸರ್ ನಿಮಗೆ? ಈ ಕ್ಷೇತ್ರದ ಜನ ನಾನು ಒಂದು ವರ್ಷ ಏನು ಕೆಲಸ ಮಾಡಿದ್ದೀನಿ, ಆ ಕೆಲಸದ ಆಧಾರದ ಮೇಲೆ ಆಲ್ರೆಡಿ ಅವರು ನಿರ್ಧಾರ ತಗೊಂಡಿದ್ದಾರೆ. ಯಾಕಂದರೆ 30 ವರ್ಷದಿಂದ ಒಂದೇ ಫ್ಯಾಮಿಲಿ, ಎರಡೇ ಕುಟುಂಬ, 2 ಪಕ್ಷದಿಂದ ಒಂದೊಂದು ಫ್ಯಾಮಿಲಿ. ಅವ್ರದ್ದು ಒಂದು ದಬ್ಬಾಳಿಕೆ ಇರ್ಬೋದು, ಒಂದು ದುರಾಡಳಿತ ಇರ್ಬೋದು, ಅಭಿವೃದ್ಧಿ ರಹಿತ ಆಡಳಿತ ಇರ್ಬೋದು, ಅದನ್ನೆಲ್ಲ ನೋಡಿ ಒಂದು ಹೊಸತನ್ನು ಬಯಸ್ತಾ ಇದ್ದಾರೆ. ಈಗ ಈ ಕ್ಷೇತ್ರಕ್ಕೆ ನಾನು ಯಾವಾಗ ಬಂದು ನನ್ನನ್ನು ಕಾದು ನೋಡಿದೆ, ಒಂದು ವರ್ಷ ವೇಟ್ ಮಾಡ್ತೀನಿ. ಯಾವಾಗ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅವಾಗಿಂದ ದೇವರು ಡಿಸೈಡ್ನಿಂದ ವಿನಯ್ ಕುಮಾರ್ಗೆ ಸರಿ ನಾವು ಮತ ಕೊಡೋಣ ಅಂತ. ಕಾಂಗ್ರೆಸ್ ಪಕ್ಷದಿಂದ ನಾನೇ ಬರ್ತೀನಿ ಅಂತ ಅವರಲ್ಲೂ ಒಂದು ಆಶೀರ್ಭಾವನೆ ಸಿಗಲಿಲ್ಲ. ಅಲ್ಲಿ ಟಿಕೆಟ್ ಸಿಕ್ಕಿದ್ರೆ ಅಲ್ಲೂ ಗೆಲ್ತಿದ್ದೆ. ಈಗ ಪಕ್ಷೇತರ ನಿಂತು ಇಲ್ಲೂ ಕೂಡ ಗೆದ್ದಿದೆ. ಈಗ ಸರ್ಕಾರಿ ಅಧಿಕಾರಿಯಾಗಿ ಒಳ್ಳೆ ಕೆಲಸ ಮಾಡಿದ್ದೀರಿ. ಆ ದೃಷ್ಟಿಯಿಂದ ಜನ ನಿಮ್ಮನ್ನು ಗೆಲ್ಲಿಸ್ಬೇಕಾ ಅಥವಾ ಒಳ್ಳೆ ವ್ಯಕ್ತಿತ್ವ ನಮಗೆ ನಮ್ಮ ಕ್ಷೇತ್ರಕ್ಕೆ ಅಂತ ನಿಮ್ಗೆ ಗೆಲ್ಲಿಸ್ಬೇಕಾ ಸರ್? ಎಲ್ಲದೂ ಕೂಡಿಬಿಟ್ಟು ಒಂದು ವ್ಯಕ್ತಿತ್ವ ನಾವು ಕೆಲಸ ಮಾಡಿದ ಅನುಭವ ಅಂತಂದರೆ ಅನುಭವಗಳ ಪ್ರಾಡಕ್ಟ್ ಆಫ್ ಎಕ್ಸ್ಪೀರಿಯನ್ಸ್.
ಸೊ ಅಲ್ಲಿ ಪಿ ಡಿ ಒ ಆಗಿ ನಾನು ಗ್ರಾಮ ಮಟ್ಟದಲ್ಲಿ ಹಳ್ಳಿ ಮಟ್ಟದಲ್ಲಿ ಪಂಚಾಯತ್ ಮಟ್ಟದಲ್ಲಿ ಹೇಗಿರುತ್ತೆ ಅಂತ ನೋಡಿ ಯಾಕೆ ವಿಕೇಂದ್ರೀಕರಣ ಅಲ್ಲಿ ಫೇಲ್ಯೂರ್ ಆಗಿದೆ. ಅದೇ ರೀತಿ ನಮ್ಮ IAS ಅಧಿಕಾರಿಗಳು ಜಿಲ್ಲಾಧಿಕಾರಿ ಮಾಡಿ IPS ಆಫೀಸರ್ಸ್ ಡೆಲ್ಲಿನಲ್ಲಿ ಮಾಡಿ ಹಾಗಾಗಿ ಟಾಪ್ ಟು ಬಾಟಮ್ ಅರಿವಿರೋದ್ರಿಂದ ಜಿ ವಿ ವಿನಾಯಕ್ ಕುಮಾರ್ಗೆ ಅರಿವು ಇದೆ, ಒಳ್ಳೆ ಕೆಲಸ ಮಾಡೋದು ಮನಸ್ಸಿದೆ ಅಂತ ಜನರಿಗೆ ಅರ್ಥ ಇದೆ. ಹೀಗಾಗಿ ನನ್ನ ಆಯ್ಕೆ ಮಾಡಿದೆ. ಈ ಜನ ನಿಮ್ಮನ್ನು ಗೆಲ್ಲಿಸಿದ್ರೆ ನಿಮ್ಮ ಮುಂದಿನ ಯೋಜನೆಗಳು ಯಾವ ರೀತಿ ಇರ್ತದೆ ಸರ್ ಅಭಿವೃದ್ಧಿಗಾಗಿ? ಗೆಲ್ಲಿಸಿದ್ರಲ್ಲ, ಜನ ಗೆಲ್ಲಿಸ್ತಾರೆ. ಜನ ಗೆಲ್ಲಿಸಿದ ಮೇಲೆ ಮಾಡಿದ್ದಾರೆ. ಅದು ನೋಡಿ ಮೇ 7 ಇದು ಜೂನ್ 4ನೇ ತಾರೀಕು ಆಗುತ್ತಲ್ಲ, ಅದೊಂದು ಕ್ಷೇತ್ರ ಮುಂದಿನ ಯೋಜನೆ ಅಂತಂದ್ರೆ ನಮ್ಮ ಬಹಳ ಮುಖ್ಯವಾದ ಯೋಜನೆ. ಒಂದು ಶಾಲಾ ಶಿಕ್ಷಣ ಹೆಂಗೆ ನನ್ನ ಮಗುಗೆ ನಾನು ಶಿಕ್ಷಣ ಎರಡನೇದು ಕಾಲೇಜ್ ವಿದ್ಯಾರ್ಥಿಗಳು ಕಾಲೇಜಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಇದೆ. ಆಮೇಲೆ ಅವರು ಕಾಲೇಜ್ ಮುಗಿಸಿದ ಮೇಲೆ ಅಪ್ಲಿಕೇಶನ್ ದಾವಣಗೆರೆ ಯಾವುದಾದ್ರು ಉನ್ನತ ಕೈಗಾರಿಕೆ ಕಂಪನಿಗಳು ಯಾವ ಕಂಪ್ನಿ ಮುಕ್ತ ವಾತಾವರಣ ಇನ್ವೆಸ್ಟ್ಮೆಂಟ್ ದಾವಣಗೆರೆ ಎಲ್ಲ ಎಲ್ಲ ಇರಬೇಕು ಇಲ್ಲ ಅಂದರೆ ಎಲ್ಲ ಲಾಂಗ್ ಟರ್ಮ್ ಕೊನೆಯದಾಗಿ ರೈತರಿಗೆ ಈಗಲೂ ಕೂಡ ನೀರು ಕೆರೆಗಳು ಈಗಲೂ ಅವ್ರಿಗೆ ಯಾವುದೇ ಒಂದು ಸ್ಪಂದನೆ ಮೂರು ಬಹಳ JDS ಮೈತ್ರಿ ಇದು ಸರ್ಕಾರಿ ಗೊತ್ತಿಲ್ಲ, ಬಟ್ ಎಲ್ಲ ವರ್ಗದ ಎಲ್ಲ ಸಪೋರ್ಟ್ ಮಾಡ್ತಾರೆ. JDS ಅಲ್ಲಿ ಇದ್ದ ಮುಸ್ಲಿಂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಅವರಿಗೆ BJPಗೆ ತುಕಾರಾಮ್ ಓಟ್ ಹಾಕೋದು ಇಷ್ಟ ಇಲ್ಲ, ಯಾಕಂದರೆ JDS ಇಷ್ಟ ಆಗಲ್ಲ. ಮತ್ತು ಪ್ಲಸ್ ಕಾಂಗ್ರೆಸ್ಗೂ ಕೂಡ ಓಟ್ ಹಾಕೋದಕ್ಕೆ ಇಷ್ಟ ಇಲ್ಲ. ಕಾಂಗ್ರೆಸ್ ವಿರೋಧ ಮಾಡಿಕೊಂಡ್ರೆ ಅವರು JDS ಸೊ ಹಾಗಾಗಿ ಈ ಹಿಂದೆ ಒಂದು ಮಾತಿತ್ತು, ವಿನಯ್ ಕುಮಾರ್ ಅವರು ಇದನ್ನ ಯಾವುದೋ ಸರ್ಕಾರದ ಭಾಗವಾಗಿ ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಅವರಿಗೆ ಸಪೋರ್ಟ್ ಇದೆ, ಹಾಗಾಗಿ ಅವರು ನಮ್ಮ ಪತ್ರ ವಾಪಸ್ ತಗೊಳ್ತಾರೆ ಅಂತ ಹೇಳ್ತಿದ್ರು. ಸಿದ್ದರಾಮಯ್ಯ ಬಂದ್ರೆ ಅವ್ರು ಮನವೊಲಿಸ್ತಾರೆ ಅಂತ ಹೇಳ್ತಿದ್ರು. ಅದೇ ಗೊತ್ತಿಲ್ಲ. ನಿಮ್ಮ ನಿರ್ಧಾರ ಜಿಲ್ಲೆಯ ಅಭಿವೃದ್ಧಿ ನೀವು MP ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀರಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಬಹಳ ಕಠಿಣ ನಿರ್ಧಾರ. ಈ ನಿರ್ಧಾರದಿಂದ ಕ್ಷೇತ್ರಕ್ಕೆ ಒಳ್ಳೆಯದಾಗಿ ಮುಂದಿನ ಪೀಳಿಗೆ ನಾಳೆ ಧೈರ್ಯ ಮಾಡಲಿ ಅನ್ನೋ ಉದ್ದೇಶದಿಂದ ಕೇವಲ ಕುಟುಂಬಗಳಿಗೆ ಅಧಿಕಾರ ಸಿಗ್ತಾ ಅನ್ನೋ ಉದ್ದೇಶದಿಂದ ನಾವು ಪ್ರಯತ್ನ ಮಾಡಲಿಲ್ಲ. ಪ್ರಯತ್ನದಲ್ಲಿ ಅದು ಫೇಲ್ ಆಗ್ಬೋದು, ಪಾಸ್ ಆಗ್ಬೋದು. ಪ್ರಯತ್ನ ಮಾಡಲಿಲ್ಲ ಅಂತಂದರೆ ನಾಳೆ ಯಾರು ಇದರಿಂದ ಇನ್ಸ್ಪೈರ್ ಆಗಲ್ಲ. ಇವತ್ತು ಎಷ್ಟೋ ಜನ ಇವತ್ತು ಮುಂದಿನದಲ್ಲಿ ZP ಡಿಪ್ ಎಲೆಕ್ಷನ್ ನನಗೆ ಗೊತ್ತಿರೋಂಗೆ ಭಾಳ ಜನ ಕ್ಷೇತ್ರ ಹಾಕಿ ಟ್ರೈ ಮಾಡ್ತಾರೆ. ನಾಳೆ ಮುಂದಿನ MLA ಎಲೆಕ್ಷನ್ ಪಕ್ಷದಲ್ಲಿ ಆದಷ್ಟು ಸಂಖ್ಯೆ ಜಾಸ್ತಿ ಆಗ್ತದೆ. ಇದು ಒಳ್ಳೆಯ ಬೆಳವಣಿಗೆ ಪ್ರಜಾಪ್ರಭುತ್ವದಲ್ಲಿ ಜನರ ಮುಂದೆ ಆಯ್ಕೆ ಮಾಡ್ತಾರೆ. ಹಾಗಾಗಿ ಈ ಕಠಿಣ ನಿರ್ಧಾರ ತಗೊಂಡು ದಾವಣಗೆರೆ ಅಭಿವೃದ್ಧಿಗೋಸ್ಕರ ಪ್ರಜಾಪ್ರಭುತ್ವ ಉಳಿದಿದೆ. ಭವಿಷ್ಯದ ರಾಜಕೀಯದ ಯುವ ನೇತಾರನಾಗಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ನೀವೇನು ಹೇಳ ಬಯಸ್ತೀರಿ? ನಮ್ಮ ಕ್ಷೇತ್ರದ ಮತದಾರರಿಗೆ ಹಿಂದಿನ ಚುನಾವಣೆಯಲ್ಲಿ ಆಯ್ಕೆ ಇರಲಿಲ್ಲ, ಅನಿವಾರ್ಯವಾಗಿ ಚುನಾವಣೆಗೆ ಆಗಬೇಕಿತ್ತು. ಈ ಚುನಾವಣೆಯಲ್ಲಿ ಬಹಳ ಸ್ಪಷ್ಟವಾದ ಆಯ್ಕೆ ನಿಮ್ಮದಿದೆ. ನಿಮ್ಮ ಮನೆ ಮಗ ಇದ್ದಂಗೆ ಊರಿನ ಹುಡುಗ ಒಂದು ಪರಿಶ್ರಮದಿಂದ ಮೇಲ್ ಬಂದಿರೋದು. ಇಬ್ಬರು ಇನ್ನು ಅಭ್ಯರ್ಥಿಗಳಿಂದ ಅವರು ಕಮೆಂಟ್ ಮಾಡಲ್ಲ. ಅವರೊಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಅವ್ರು ಬಂದಿರೋಂಥದ್ದು. ಸೊ ಅವರು ಸೆಟಲ್ಡ್ ಆಗಿರೋಂಥದ್ದು. ಭಾಳಷ್ಟು ನೂರಾರು ಕಂಪ್ನಿಗಳು ನಮ್ಮ ನೋಡ್ಕೊಳ್ಳೋದಕ್ಕೆ ಟೈಮ್ ಇರಲ್ಲ, ಸೇವೆ ಮಾಡೋಕ್ಕೆ ಅಂತ ಟೈಮ್ ಇರಲ್ಲ. ನನಗೆ ಸಂಪೂರ್ಣ ಸೇವೆ